ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಪ್ರೋಮೋ ಅನಾಲಿಸಿಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಪ್ರೋಮೋದಲ್ಲಿ ರಕ್ಷಿತಾ ಅವರದ್ದು ಭಯಂಕರ ಫೈಟ್ ನಡೀತಾ ಇದೆ. ಏನು ಎತ್ತ ಅಂತ ಹೇಳಿ ನಾವು ನೋಡಬೇಕಾಗಿದೆ. ಇಲ್ಲಿ ಅಶ್ವಿನಿ ಮತ್ತು ಜಾಹ್ನವಿ ಅವರು ಸೇರಿಕೊಂಡು ರಕ್ಷಿತಾ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಏನು ಕಾರಣ ಏನು ಅಂತೇಳಿ ನಾವು ಮೊನ್ನೆಯಿಂದ ನೋಡ್ತಾ ಇದ್ದೇವೆ. ಪಾಪದ ರಕ್ಷಿತಾ ನನ್ನ ಟಾರ್ಗೆಟ್ ಇಟ್ಕೊಂಡು ಇಲ್ಲಿ ಅವರೆಲ್ಲರೂ ಕೂಡ ಅವಳ ಒಂದು ಮನೋಬಲವನ್ನು ಕುಗ್ಗಿಸ್ತಾ ಇದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ಮತ್ತು ಇನ್ನೇನು ಎಲ್ಲ ಈ ಬಿಗ್ ಬಾಸ್ ಮನೆಯೊಳಗೆ ನಡೀತಾ ಇದೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಇವತ್ತಿನ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಅಶ್ವಿನಿ ಮತ್ತು ಜಾಹ್ನವಿ ಎಲ್ಲರೂ ಸೇರಿಕೊಂಡು ಅದರ ಜೊತೆಗೆ ಕಾಕ್ರೋಚ್ ಸುದಿ, ಈ ಫೈನಲಿಸ್ಟ್ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಇಬ್ಬರು ಕೂಡ. ಕಾಕ್ರೋಚ್ ಸುದಿ ಆಮೇಲೆ ಅಶ್ವಿನಿ ಅವರು ಇವರಿಬ್ಬರು ಸೇರಿಕೊಂಡು ಜಾಹ್ನವಿ ಕೂಡ ಸೇರಿಕೊಂಡು ಅವಳ ಮೇಲೆ ಅಟ್ಯಾಕ್ ಮಾಡ್ತಿದ್ದೆ. ಜಾಹ್ನವಿಗೆ ಸಿಟ್ಟು ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾಳೆ, ಬರಲಿ ಅವಳು ನಾವು ಮಾಡ್ತೇನೆ, ಅವಳ ಹತ್ರ ಕೇಳ್ತೇನೆ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಯಾಕೆ ಒಂದು ಎಲಿಮಿನೇಷನ್ ಅಲ್ಲಿ ಯಾರು ಹೋಗಬೇಕು ಅಂತ ಹೇಳಿ ಬಿಗ್ ಬಾಸ್ ಕೇಳಿದ್ದಕ್ಕೆ ಯಾರನ್ನಾದರೂ ಚೂಸ್ ಮಾಡುವಂತಹ ರೈಟು ಎಲ್ರಿಗೂ ಇರುತ್ತೆ. ಹಾಗೆ ಇಲ್ಲಿ ಫಸ್ಟಿಗೆ ಏನು ಮಾಡಿದಾಳೆ ರಕ್ಷಿತಾ, ಜಾಹ್ನವಿ ಅವರ ಹೆಸರನ್ನು ಮುಂದೆ ಇಟ್ಟಿದ್ದಾಳೆ ಅವರು ಹೋಗಬೇಕು ಅಂತ ಹೇಳಿ. ಅದಕ್ಕೆ ಜಾಹ್ನವಿ ಅವರು ನಮ್ಮ ರಕ್ಷಿತಾಳ ಫೋಟೋವನ್ನು ಮುಂದೆ ಇಟ್ಕೊಂಡು ಅವಳು ಹೋಗಬೇಕು ಅಂತ ಹೇಳಿ. ಅದು ಸರಿ, ಅದು ಇಬ್ಬರು ಮಾಡಿದ್ದು ಅಲ್ಲಿಗೆ ಒಬ್ರಿಗೊಬ್ರು ಸರಿ ಆಯಿತು ಬಿಡಿ. ಆದರೆ ಇಲ್ಲಿ ರಕ್ಷಿತಾ ಕೂಡ ಪಾಪ ಸ್ವಲ್ಪ ಆ್ಯಂಗ್ಸೈಟಿ ಆಗಿಬಿಟ್ರು. ಏನು ತನ್ನ ಹೆಸರು ನಾನು ಇಟ್ಟದಕ್ಕೆ ಅವ್ರು ಇಟ್ಟಿದ್ದಾರೆ ಅಂತ ಹೇಳಿ ಅಲ್ಲೇ ಮಾತಾಡಿಬಿಟ್ರು. ಇದು ಎಷ್ಟು ಸರಿ ಏನು ಅಂತ ಹೇಳಿ ನಾಡ್ದು ಇವತ್ತು ಬಿಗ್ ಬಾಸಲ್ಲಿ ಇವರು ಸುದೀಪ್ ಅವರು ಮಾತಾಡ್ತಾರೆ ಅದರ ಬಗ್ಗೆ. ಅದೇ ರೀತಿ ಅವರು ಅಶ್ವಿನಿ ಅವರು ಮಾತಾಡಿದ್ದು ತುಂಬ ತಪ್ಪು. ಏನು ಅಂತ ಹೇಳಿದರೆ, ನೀನು ಎಲ್ಲಿಂದ ಬಂದಿದ್ದೀಯಾ ನೋಡು, ನಿನ್ನ ಬಟ್ಟೆ ನಿನ್ನ ಸೂಟ್ ಕೇಸ್ ಎಲ್ಲ ನೋಡಿದರೆ ಗೊತ್ತಾಗ್ತದೆ ಅಂತ ಹೇಳಿ ಅಶ್ವಿನಿ ಅವರು ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಹಾಗೆ ಅಂದರೆ ಅವಳು ಎಲ್ಲಿಂದ ಬಂದಿದ್ದಾಳೆ ಅದರ ಅರ್ಥ ಏನು? ಅವಳ ಬಟ್ಟೆ ಸ್ಟ್ಯಾಂಡರ್ಡ್ ಇಲ್ಲ ಅಂತೇಳಿಯ, ಹೈಫೈ ಇಲ್ಲ ಅಂತೇಳಿಯ, ಯಾವ ರೀತಿ ಅವಳನ್ನು ಬೈದಿದ್ದಾರೆ? ಈ ರೀತಿ ಕನ್ನಡ ಪರ ಹೋರಾಟಗಾರ್ತಿ ಅಂತೇಳಿ ಅಶ್ವಿನಿ ಅವರು ಹೇಳ್ತಾರೆ. ಅವರು ಆ ರೀತಿ ಮಾತಾಡೋದು ಎಷ್ಟು ಸರಿ? ಓಕೆ, ಜಾಹ್ನವಿ ಅವರನ್ನು ಎಲಿಮಿನೇಷನ್ ಅದು ಮನೆಗೆ ಹೋಗಬೇಕು ಅಂತ ಹೇಳಿದ್ದಾರೆ ರಕ್ಷಿತಾ. ಹಾಗೆ ರಕ್ಷಿತನನ್ನು ಜಾಹ್ನವಿ ಹೇಳಿದ್ದಾರೆ. ಅವರಿಬ್ಬರದ್ದು ಏನೋ ಜಗಳ ಇತ್ತು. ಆದರೆ ಮಿಡ್ಲಲ್ಲಿ ಅಶ್ವಿನಿ ಅವರದ್ದು ಯಾಕೆ ಮಾತಾಡಬೇಕಿತ್ತು? ಅವರಿಗೆ ಏನು ಅಧಿಕಾರ ಇದೆ? ಅವರಿಗೆ ಅರಸಿ ಏನೂ ಅಲ್ಲ. ಜಸ್ಟ್ ರಕ್ಷಿತಾ ಹೇಗೆ ಒಂದು ಕಂಟೆಸ್ಟೆಂಟೋ ಹಾಗೆ ಅಶ್ವಿನಿ ಕೂಡ ಒಂದು ಕಂಟೆಸ್ಟೆಂಟ್. ಅವರು ಫೈನಲಿಸ್ಟ್ ಆಗಿರ್ಬೋದು. ಹಾಗಂತೇಳಿ ಇಷ್ಟು ದಬ್ಬಾಳಿಕೆ ಮಾಡುವ ರೈಟ್ಸ್ ರಕ್ಷಿತಾ ಮೇಲೆ, ರಕ್ಷಿತನನ್ನು ಜೋರು ಮಾಡುವ ರೈಟ್ಸು ಅವರಿಗಿಲ್ಲ. ಅವರು ಅಲ್ಲಿ ಜಾಹ್ನವಿಯ ಪರವಾಗಿ ನಿಂತ್ಕೊಂಡು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದು ತಪ್ಪು ಅಂತ ಹೇಳುವಂಥದ್ದು. ಏನೋ ಜಾಹ್ನವಿ ಮಾತಾಡಲಿ, ಜಾಹ್ನವಿ ಫೈಟ್ ಮಾಡಲಿ ಅಥವಾ ರಕ್ಷಿತಾ ಫೈಟ್ ಮಾಡಲಿ, ಅವರಿಬ್ಬರ ಮಧ್ಯೆ ಏನೇ ಆಗಲಿ ಅವರಿಬ್ಬರು ಫೈಟ್ ಮಾಡಲಿ. ಆದರೆ ಇಲ್ಲಿ ಹೈಲೈಟ್ ಆದದ್ದು ಅಶ್ವಿನಿಯ ಮಾತುಗಳು. ಏನೇ ಜಗಳ ಆಡಲಿ, ಯಾಕೆಂದರೆ ಒಂದು ಬಿಗ್ ಬಾಸ್ ಅಂತ ಹೇಳಿದರೆ ಆಟ ಆಡಲಿಕ್ಕೆ, ಎಲ್ಲರೂ ಆಟ ಆಡಲಿಕ್ಕೆ ಹೋದದ್ದು. ಇಲ್ಲಿ ರಕ್ಷಿತಾ ಕೂಡ ಆಟ ಆಡಲಿಕ್ಕೆ ಹೋದದ್ದು, ಅಶ್ವಿನಿ ಕೂಡ ಆಟ ಆಡಲಿಕ್ಕೆ ಹೋದದ್ದು. ಮಾತನಾಡುವಾಗ ಅವರದ್ದೊಂದು ಲಿಮಿಟ್ ಇರಬೇಕಲ್ವಾ? ಇಲ್ಲಿ ಅಶ್ವಿನಿ ಹೇಳಿದ ಮಾತು ತುಂಬ ತಪ್ಪಾಗಿ ಕಂಡು ಬಂದಿದೆ. ಇದನ್ನು ಇವತ್ತು ಬಿಗ್ ಬಾಸ್ ಇದು ನಮ್ಮ ಸುದೀಪ್ ಅವರು ಅದರ ಬಗ್ಗೆ ಮಾತಾಡಲೇಬೇಕು ಹೇಳುವಾಗ. ಯಾಕೆಂದರೆ ಕಳೆದ ಸಲ ಕೂಡ ಅಶ್ವಿನಿಯವರನ್ನು ತುಂಬ ಹೊಗಳಿದ್ದಾರೆ ಸುದೀಪ್ ಅವರು, ಈ ಸಲ ಕೂಡ ಹೊಗಳಿದ್ದಾರೆ. ಅಶ್ವಿನಿಯವರನ್ನು ಯಾಕೆ ಇಷ್ಟು ಈ ರೀತಿ ಹೊಗಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅವರು ಅಲ್ಲಿ ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಯಾರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ. ಆದರೆ ರಕ್ಷಿತಾ ಅವರಿಗೆ ಎಲ್ಲರ ಒಂದು ಪ್ರೀತಿ ಸಪೋರ್ಟ್ ಖಂಡಿತ ಸಿಗ್ತದೆ. ಅವರು ಕೊನೆಯವರೆಗೆ ಬಿಗ್ ಬಾಸಲ್ಲಿ ಇರ್ತಾರೆ. ರಕ್ಷಿತಾ ಇಲ್ಲ ಅಂತ ಹೇಳಿದರೆ ಬಿಗ್ ಬಾಸ್ ನೋಡೋದಕ್ಕೆ ಬೇಜಾರು. ಎಲ್ಲಿಯಾದರೂ ನೆಕ್ಸ್ಟ್ 2 ವಾರಗಳಲ್ಲಿ ಈಗ ರಕ್ಷಿತಾ ಮನೆಗೆ ಹೋದ್ಲು ಅಂದರೆ ಬಿಗ್ ಬಾಸ್ ತುಂಬ ಒಂದು ನೋಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲದಂತಹ ಒಂದು ಶೋ ಆಗ್ಬೋದು. ಗಿಲ್ಲಿ, ಕಾವ್ಯ ಮತ್ತು ರಕ್ಷಿತಾ ಮೂವರು ಕೂಡ ಈ ಬಿಗ್ ಬಾಸಿಗೆ ಒಂದು ಪಿಲ್ಲರ್ ಥರ. ಅವರು ಯಾವಾಗಲೂ ಬಿಗ್ ಬಾಸಲ್ಲಿ ಇವತ್ತಿನ ಈ 12th ಸೀಸನಲ್ಲಿ ಇರಲೇಬೇಕು. ಯಾಕೆಂದರೆ ಅವರೆಲ್ಲ ಇದ್ರೇ ಚಂದ. ಈಗ ನಿನ್ನೆ ಸತೀಶ್ ಅವರು ಹೋದರು, ಡಾಗ್ ಸತೀಶ್ ಅವರು ಇದ್ರ ಇಲ್ವ ಅಂತ ಹೇಳಿ ಗೊತ್ತಾಗ್ತಿರ್ಲಿಲ್ಲ. ಅವರು ಹೋದರು ಅಂತೇಳಿ ಒಂದು ಯಾವ ಬೇಜಾರು ಕೂಡ ಆಗಲಿಲ್ಲ. ಯಾಕೆಂದರೆ ಅವರು ಏನೂ ಕೂಡ ಮಾಡಲಿಲ್ಲ ಮನೆಗೆ ಬಂದು ಅಂತೇಳಿ ಹೇಳ್ಬೋದು. ಅದೇ ರೀತಿ ಮೊನ್ನೆ ಹೋದಂತಹ ಅಮಿತ್ ಅವರು ಕೂಡ ಅಷ್ಟೇ ಹೋದರು ಅಂತೇಳಿ ಯಾವ ಬೇಸರ ಆಗಲಿಲ್ಲ. ಯಾಕೆಂದರೆ ಅವರಿಲ್ಲಿ ಏನಾದರೂ ಮಾಡಿದರೆ, ನಮ್ಮ ಮನಸ್ಸಿಗೆ ತಟ್ಟುವಂತಹ ಕೆಲಸವನ್ನು ಮಾಡಿದರೆ ಮಾತ್ರ ನಮಗೆ ಬೇಜಾರಾಗುತ್ತೆ. ಆದ ಕಾರಣ ರಕ್ಷಿತಾ ಖಂಡಿತ ಇರಬೇಕು. ರಕ್ಷಿತಾ, ಮಲ್ಲಮ್ಮ, ಮಲ್ಲು ಎಲ್ಲರೂ ಕೂಡ ಮಾಳು ಅವರು
ತುಂಬ ಮಾಳು ಇನ್ನೂ ಕೂಡ ಇಂಪ್ರೂವ್ ಆಗಬೇಕು. ಹಾಡು ಹಾಡ್ತಾರೆ, ಒಂದೊಂದೇ ಹಾಡು ಹಾಡ್ತಾರೆ, ಇನ್ನೂ ಕೂಡ ಜಾಸ್ತಿ ಹಾಡನ್ನು ಹಾಡಬೇಕು. ಅವ್ರ ಹಾಡು ತುಂಬ ಚೆನ್ನಾಗಿದೆ. ಬರೀ ಫೈಟ್ಗಳನ್ನು ಕೊಡುವ ಬದಲು ನಮಗೆ ಸ್ವಲ್ಪ ಹಾಡು, ಎಂಟರ್ಟೈನ್ಮೆಂಟು, ಕಾಮಿಡಿ ಎಲ್ಲ ಕೊಟ್ಟರೆ ಬಿಗ್ ಬಾಸ್ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ ಅಂತೇಳಿ ಅನಿಸ್ತದೆ. ಫ್ರೆಂಡ್ಸ್, ನಿಮಗೆ ಕೂಡ ನಿಮ್ಮ ಅನಿಸಿಕೆ ಏನು? ರಕ್ಷಿತಾ ಹೇಳಿದ ಮಾತು ಸರಿ, ರಕ್ಷಿತನ ನಡವಳಿಕೆ ತಪ್ಪ ಸರಿಯಾ, ಅಶ್ವಿನಿ ಅವರನ್ನು ಹೊರಗೆ ಹಾಕಬೇಕಾ? ಈ ಸಲ ಮಾಸ್ ಎಲಿಮಿನೇಷನ್ ಇದೆ ಈ ವಾರದಲ್ಲಿ. ಯಾರು ಹೋಗ್ತಾರೆ? ನನಗೆ ಕಂಡಿದ ಸ್ಪಂದನ ಅಥವಾ ಮಂಜು ಭಾಷಿಣಿ ಅಥವಾ ಜಾನ್ವಿ, ಈ ಮೂವರಲ್ಲಿ ಹೋಗ್ತಾರೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ನಿಮ್ಮ ಒಂದು ಲಿಸ್ಟಲ್ಲಿ ಯಾರಿದ್ದಾರೆ? ಜಾನ್ವಿಯವರು ಹೋಗಬೇಕಾ, ಮಂಜು ಭಾಷಿಣಿಯವರು ಹೋಗಬೇಕಾ, ಅಥವಾ ಸ್ಪಂದನ ಹೋಗಬೇಕಾ ಅಂತ ಹೇಳಿ. ಮಾಸ್ ಎಲಿಮಿನೇಷನ್ ಇದೆ, 6 ಜನ ಹೋಗ್ತಾರೆ ಅಂತೇಳಿ ಸುದೀಪ್ ಅವರು ಸಾಲಾಗಿ ಜನರು ಮನೆಗೆ ಹೋಗ್ತಾರೆ ಅಂತೇಳಿ ಹೇಳಿದ್ದಾರೆ. ಹಾಗೆ ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಬೇರೆಯವರು ಬರ್ತಾರೆ ಅಂತ ಸಹ ಕೂಡ ಹೇಳಿದ್ದಾರೆ. ಯಾರು ಹೋಗ್ತಾರೆ, ಏನು ಆಗುತ್ತೆ, ನಿಮಗೆ ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ಸ್ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಯಾರು ಹೋಗಬೇಕು ನಿಮ್ಮ ಮನಸ್ಸಲ್ಲಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇವತ್ತಿನ ಒಂದು ಪ್ರೋಮೋ ಅನಾಲಿಸಿಸ್ ಇದಾಗಿತ್ತು. ಅಶ್ವಿನಿಯವರ ಮಾತು ತಪ್ಪಾಗಿದೆ. ಇಲ್ಲಿ ಜಾನ್ವಿ ಕಿತ್ತಾಡಲಿ, ರಕ್ಷಿತಾ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಮೂಡಿ ಬರ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಮಾತಾಡ್ತಿದ್ದಾಳೆ. ಅವಳಿಗೆ ಚೆನ್ನಾಗಿ ಇಂಗ್ಲೀಷ್ ಬರ್ತಿದೆ. ಕನ್ನಡ ಬರದಿದ್ದರೂ ಕೂಡ ಅವಳು ಇಂಗ್ಲೀಷಲ್ಲಿ ಮಾತಾಡ್ಬೋದು. ಅವಳಿಗೆ ಇಂಗ್ಲೀಷ್ ಚೆಂದ ಬರ್ತದೆ. ಹಿಂದಿ ಕೂಡ ಚೆನ್ನಾಗಿ ಮಾತಾಡ್ತಾಳೆ, ತುಳು ಕೂಡ ಮಾತಾಡ್ತಾಳೆ. ಆದರೆ ಅವಳು ಆದಷ್ಟು ಕನ್ನಡದಲ್ಲೇ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾಳೆ. ಎಲ್ಲಿ ಕೂಡ ಇಂಗ್ಲೀಷನ್ನು ಉಪಯೋಗಿಸೋದೇ ಇಲ್ಲ. ಆದಷ್ಟು ಅವಳು ಕನ್ನಡದಲ್ಲೇ ಮಾತಾಡ್ತಾ ಇದ್ದಾಳೆ. ನಾನಂತೂ 99 ವೋಟ್ಸ್ ಕೂಡ ನಮ್ಮ ರಕ್ಷಿತಾ ಶೆಟ್ಟಿಗೆ ವೋಟ್ ಹಾಕಿ ಅವರನ್ನೇ ಸಪೋರ್ಟ್ ಮಾಡ್ತೇನೆ. ಮಂಗಳೂರು ಹುಡುಗಿ ಅಂಥೇಳಿ, ನಮ್ಮೂರು ಹುಡುಗಿ ಅಂಥೇಳಿ ನಮಗೊಂದು ಹೆಮ್ಮೆ ಇರುತ್ತೆ. ಅದೇ ರೀತಿ ಅವಳು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ. ನಮ್ಮೂರು ಹುಡುಗಿ ಮಾತ್ರ ಅಲ್ಲ, ಅವಳು ಆಟ ಆಡುವಂಥ ರೀತಿ, ಕಾಮಿಡಿ, ಅವಳು ಎಲ್ಲವೂ ಕೂಡ ನಮ್ಮ ಮನಸ್ಸಿಗೆ ಇಷ್ಟ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ ಅಂತೂ ಅವಳದ್ದೇ ಎಲ್ಲ ಅವೆಲ್ಲ ಅವಳ ಮಾತುಗಳನ್ನು ಇದು ಟ್ರೆಂಡ್ ಮಾಡಿಕೊಂಡು, ಟ್ರೋಲ್ ಮಾಡಿಕೊಂಡು ಫುಲ್ ಅವಳದ್ದೇ ಹವಾ ಆಗಿದೆ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅವಳು ಒಳ್ಳೆ ಕಂಟೆಸ್ಟೆಂಟು, ಬೆಸ್ಟ್ ಕಂಟೆಸ್ಟೆಂಟು, ಕೊನೆಯವರೆಗೆ ಇರಬೇಕು, ಫೈನಲಿಸ್ಟ್ ಆಗಬೇಕು, ವಿನ್ ಆಗಬೇಕು ಅಂತೇಳಿ ಹಾರೈಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಫ್ರೆಂಡ್ಸ್, ನೀವು ಕೂಡ ರಕ್ಷಿತನಿಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.